ಶ್ರಾವಣ ಗಾಳಿ ಯಾವ ರೇಂಜಿಗೆ ಬೀಸಾತೈತಿ ಅಂತ ಹೇಳಂದ್ರೆ ಹನುಮಾನ್ ಚಾಲೀಸ್ ಕೇಳ್ಕೊಂತ ಕುಂತೀರಿ ಪಪ್ಪ ನೀವು. ಪ್ರಥಮ ಪೂಜೆ ಆಗೋದ್ರಿಂದ ಅವನನ್ನ ಇಲ್ಲೇ ಪ್ರತಿಷ್ಠಾಪಿಸಾಕತ್ತೀನಿ. ಸಿಟ್ಟು ಶುಭೋದಯ ರೀ ಮನಿ ಮಂದಿ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನ್ನ ಲವ್ಸ್ಗೆ ಸ್ವಾಗತ ಮಾಡ್ಕೊತ ಬರೀ ಇವತ್ತಿನ ನೋಡೋಣ ಶುರು ಮಾಡೋಣ ಅಂತ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಇವತ್ತಿದ್ದ ಶ್ರಾವಣ ಸ್ಟಾರ್ಟ್. ಕೆಲವೊಬ್ರಿಗೆ ಇವತ್ತಿಂದ ಸ್ಟಾರ್ಟ್ ಆದ್ರೆ ಕೆಲವೊಬ್ರಿಗೆ ನಿನ್ನಿಂದನೇ ಸ್ಟಾರ್ಟ್. ನೋಡ್ರಿ ಶ್ರಾವಣ ಗಾಳಿ ಯಾವ ರೇಂಜಿಗೆ ಬೀಸಾತೈತಿ ಅಂತ ಹೇಳಂದು ಸಿಕ್ಕಾಪಟ್ಟೆನೇ ತಂಡೈತಿ. ಸೊ ಈ ತಂಡಿ ಜೊತೆಗಿನ ಇವತ್ತಿನ ಈ ಶ್ರಾವಣದ ಮೊದಲನೇ ಪೂಜೆ ಆದ ಶುಕ್ರಗೌರಿಯನ್ನು ಪ್ರಾರಂಭಿಸೋಣ ಅಂತ ಬರ್ರಿ. ಶ್ರಾವಣ ಮಾಸ ಅಂತಂದ್ರೆ ಆಲ್ಮೋಸ್ಟ್ ಹೆಂಗಿರ್ತೈತಿಪ್ಪ ಅಂದ್ರೆ ಪೂಜೆಗಳ ಒಂದು ಸರಮಾಲೆನೇ ಇರ್ತೈತಿ. ಡೈಲಿ ಒಂದೊಂದು ಪೂಜೆ ಹಾಕಿರ್ತೈತಿ. ಸೊ ಈ ಶ್ರಾವಣದ ಮೊದಲನೇ ದಿನ ಅಂತ ಹೇಳಂದ್ರೆ ಇವತ್ತು ಶುಕ್ರಗೌರಿ ಪೂಜೆ. ಅಮಾವಾಸ್ಯೆ ಮರನೇ ದಿನಾನ ಬಂದೈತಿ, ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಆಗಿರ್ತಿತ್ತು. ಯಾಕಂದ್ರೆ ನಿನ್ನೆನೇ ಅಮಾವಾಸ್ಯೆ ಆಗಿದ್ದರಿಂದ ಇವತ್ತು ಫಸ್ಟ್ ಶುಕ್ರವಾರ. ಸೊ ಇವತ್ತು ಶುಕ್ರಗೌರಿ ಪೂಜೆ ಐತಿ. ವಶು ಆಟ ಆಡಕತ್ತಾನ, ಜೋರು ವಾಯ್ಸ್ ಬರತೈತಿ. ಇರಲಿ, ಇವತ್ತು ಫಸ್ಟ್ ಶುಕ್ರವಾರ ಶುಕ್ರಗೌರಿ ಪೂಜೆ ಐತಿ. ನಾನು ಶುಕ್ರಗೌರಿ ಏನು ಮಾಡಿರಲ್ಲ, ಬಟ್ ನಮ್ಮ ಮಮ್ಮಿ ಶುಕ್ರಗೌರಿ ಪೂಜೆನ ಮಾಡ್ತಾರೆ. ಸೊ ಅವ್ರ ಜೊತೆ ಇವತ್ತು ನಾನೂ ಸಹ ಪೂಜೆಯನ್ನು ಮಾಡೋಕ್ಕೆ ಇಷ್ಟಪಡತ್ತೀನಿ. ಸೊ ನೋಡೋಣ, ಬರೀ ಪೂಜೆನ ಶುರು ಮಾಡಬೇಕು. ಅದಕ್ಕಿಂತ ಬಿಫೋರ್ ನನಗೂ ಸ್ವಲ್ಪ ಹಸಿವಾಗೈತಿ. ಸೊ ಸ್ವಲ್ಪ ಹಾಲು ಕುಡಿದು ನಾವು ಒಂಚೂರು ಎನರ್ಜಿ ತೊಗೊಂಡು ಬರೋಣ ಅಂತ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮಮ್ಮಿ ಆಲ್ರೆಡಿ ಇಲ್ಲೇ ಪೂಜೆಗೆ ಹಣ್ಣು ರೆಡಿ ಮಾಡಿ ಇಟ್ಕೊಂಡಾಳ. ಈ ಕಡೆ ಎಲ್ಲಿ ತರಿಸಾಳ, ಆ ಕಡೆ ಒಂದಿಷ್ಟು ಹಿತ್ತಲದೊಳಗಿನ ಹೂವು, ಆಮೇಲೆ ಪ್ಯಾರ್ಲನ್ನು ಸಹ ಹರಿದಿಟ್ಟಾಳ. ಇಲ್ಲ ಬ್ಲೌಸ್ ಪೀಸ್ ಇಟ್ಟಾಳ. ನಮ್ಮ ಮಮ್ಮಿ ಆಲ್ರೆಡಿ ಈಗ ಪೂಜೆ ಮಾಡಿ ಮುಗಿಸಿದ್ರು ಅವ್ರಿಗೆ ಬಿಡೋಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಸಂಕ್ಷಿಪ್ತವಾಗಿ ಇಲ್ಲೇ ಒಂದು ದೇವ್ರ ಮನೆ ಹತ್ರನ ಮಾಡ್ತಿದ್ರು. ಇವಾಗ ಮನೆ ಎಲ್ಲ ಹುಚ್ಚೇವಲ್ಲ. ಸೊ ಸಣ್ಣದಾಗೈತಿ ಸ್ವಲ್ಪ ಮನೆ, ಹಾಗಾಗಿ ಇಲ್ಲೇ ಒಂದು ಕಡೆ ಚಿಕ್ಕದಾಗಿ ದೇವ್ರ ಮನೆನ ಇಟ್ಕೊಂಡವಿ. ಸೊ ಅಲ್ಲೇ ಏನೈತಲ್ಲ ಸಂಕ್ಷಿಪ್ತವಾಗಿ ಪೂಜೆ ಮಾಡಿರ್ತಾಳ ಅಷ್ಟೇ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಲು ಕುಡ್ತೀನಿ. ಎದ್ದ ತಕ್ಷಣ ಅಲ್ಲ, ಸ್ವಲ್ಪ ಬಿಸಿನೀರು ಎಲ್ಲ ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತಿಗಂದ್ರೆ ಇದೇನು ನಾರ್ಮಲ್ ಹಾಲು ತೊಗೊಂಡಿರ್ತೀನಿ. ಅಪ್ಪ ಏನು ಮಾಡಕತ್ತೀರಿ? ಹಾಸಿಗೆ ಎಲ್ಲ ಮುದುಡಿ ಮಾಡಿ ಇಟ್ಕೊಂಡೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. A few moments later. ಹನುಮಾನ್ ಚಾಲೀಸ್ ಕೇಳ್ಕೊಂತ ಕುಂತೀರಿ ಪಪ್ಪ ನೀವು ಅಜ್ಜಿ ಜೊತೆ. ಗುಡ್ ಬಾಯ್. ನಾನು ಜಕ ಮಾಡಿ ಬಂದೆ. ಈಗ ಪೂಜೆಗೆ ನಮ್ಮ ಮಮ್ಮಿ ರೆಡಿ ಮಾಡಿಕೊಡ್ತಾಳೆ. ನಾನು ಬುಕ್ ಓದೋದಷ್ಟೇ ನನ್ನ ಕೆಲಸ. ಈಗ ನೋಡ್ರಿ, ಆಲ್ರೆಡಿ ಇವತ್ತಿನ ದಿನದ ಪೂಜೆ ಆಗೈತಿ. ಈ ಕಡೆ ಸಣ್ಣದಾಗಿ ಲಕ್ಷ್ಮೀ ಪೂಜೆನೂ ರೆಡಿ ಮಾಡ್ಕೊಂಡಾಳ ಮಮ್ಮಿ. ಆ್ಯಕ್ಚುಲಿ 2 ಲಕ್ಷ್ಮಿಯರನ್ನು ಇಟ್ಟೇವಿ. ಇದೇನಪ್ಪ ಅಂತಂದ್ರೆ ಒಂದು ಸಂತೋಷ್ ಮಾತಾ, ಆಮೇಲೆ ಒಂದು ಶುಕ್ರ ಗೌರಿಯನ್ನು ಮಾಡ್ತಾಳೆ. ಆಕೆ ಯಾವಾಗಿದ್ರೂ ಮಾಡ್ಕೊತ ಬಂದಾಳ. ಸೊ ಹಾಗಾಗಿ 2 ದೇವರನ್ನು ಪೂಜಿಸ್ತಾಳೆ. ಸೊ ಇಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡಾಳ. ಇನ್ನು ದೀಪ ಹಚ್ಚಿಲ್ಲ. ಇನ್ಮೇಲೆ ದೀಪ ಹಚ್ಚಿ ಪೂಜೆ ಮಾಡಿ ಇನ್ಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ ನಮ್ದು. ನೋಡ್ರಿ, ಇಲ್ಲೇ ನಮ್ಮ ಮಮ್ಮಿ ಕಡೆಯಿಂದ ಎಲ್ಲ ಪೂಜೆನೂ ಆಗೈತಿ. ಈಗ ಸೊ ನನ್ನ ಕಡೆಯಿಂದ ಏನು ಪೂಜೆ ಮಾಡಬೇಕು ಅದನ್ನು ಮಾಡಬೇಕು. ನಾವು ಶುಕ್ರಗೌರಿಗೆ 5 ದೀಪಗಳನ್ನು ಹಚ್ಚಿರ್ತೇವೆ. 2 ಇವು ಆ್ಯಕ್ಚುಲಿ ಸಮಯ ಸಣ್ಣ ಅದಾವು, ಇಷ್ಟಿಷ್ಟ ಅದಾವು. 2 ಸಮಯನ ಹಚ್ಚಿರ್ತೇವೆ, ಚಿಕ್ಕದದಾವು. ಈಗ ಆಕೆ ಪೂಜೆಗೆ ಕರೆಕ್ಟ್ ಆಗೈತಿ. ಸೊ 2 ಸಮಯ ಹಚ್ಚಿರ್ತೇವೆ. ಇದು ತುಪ್ಪದ ದೀಪನ ಹಚ್ತೇವೆ. ಯಾಕಂದ್ರೆ ಹೆಣ್ಣು ದೇವತೆಗೇನೋ ತುಪ್ಪದ ದೀಪ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಎಲ್ಲ ನಾವು ಮನೆಯೊಳಗೆ ಮಾಡುವಂಥ ಎಲ್ಲ ಪೂಜೆ ಒಳಗೂ ಈ ತುಪ್ಪದ ದೀಪ ಇದ್ದೇ ಇರುತ್ತೆ. ಸೊ ಇದು ತುಪ್ಪದ ದೀಪ. ಆಮೇಲೆ ಆರತಿಗೂ 2 ದೀಪ, ಒಟ್ಟು ಟೋಟಲ್ 5 ದೀಪ. ಪುಟಾಣಿ ಸಕ್ಕರೆ ಆಮೇಲೆ ಡ್ರೈ ಫ್ರೂಟ್ಸನ್ನು ಹಾಕಿ ಇಟ್ಟಿರ್ತಾಳೆ. ಸೊ ಇದೇನೈತಲ್ಲ ಚಿಕ್ಕದಾಗಿ ಒಂದು ಇದು ಬೇರೆ ಪ್ರಸಾದ, ಎಡಿ ಬೇರೆ ಮಾಡ್ತಾಳೆ. ಸೊ ಇದನ್ನು ಇಲ್ಲೇ ಒಂಚೂರು ಜಾಗ ಮಾಡಿ ಇಡ್ತೇನೆ ನಾನು. ಈಗ ಎಲ್ಲ ಇಲ್ಲೇ ಆಗಕತ್ತಾವು. ದಟ್ಸ್ ಓಕೆ. ಸೊ ಇದು ಏನೈತಲ್ಲ ಬಂದಾರ್ಗೆ ಕೊಡಾಕ ಅಂತೇಳಿ ಮಾಡುವಂಥ ಒಂದು ಪ್ರಸಾದ. ಇದು ಪುಟಾಣಿ ಸಕ್ಕರೆ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಅದು ಇನ್ನು ದೇವ್ರಿಗೆ ಎಡಿ ಏನೈತಲ್ಲ ಈಗ ಪ್ರಿಪೇರ್ ಆಗಕತ್ತೈತಿ. ಅದು ಪ್ರಿಪೇರ್ ಆಗೋಡ್ಲೆ ನಾನು ಬಡ ಪೂಜೆ ಮಾಡಿಕೊಂಡು
ಪುಸ್ತಕನ ಓದ್ಬಿಡ್ತೇನೆ ಅಂತ ಹಾಕೆಲ್ಲ ಅದ್ರಾಗ ತುರುಕ ಅದನ್ನಲ್ಲಿ ಮ್ಯಾಲೆ ಮಾಡಿಸಿ ಇಡಬೇಕಿಲ್ಲ ಅಜ್ಜಿ. ಗಣೇಶನ ಇಟ್ಟಿಲ್ಲಲ್ಲ ಅಜ್ಜಿ. ನೋಡ್ರಿ ನಮ್ಮ ಮಮ್ಮಿ ಪ್ರಥಮ ಪೂಜೆ ಗಣಪತಿನ ಇಟ್ಟಿಲ್ಲ ನೋಡ್ರಿ. ಇದು ನಮ್ಮ ಮನೆಯ ಹಳೆಯ ಪುರಾತನವಾದಂಥ ಒಂದು ಅಂದ್ರೆ ನಮ್ಮ ಅಮ್ಮನ ಕಾಲದಾಗಿದ್ದ ಪೂಜೆ ಮಾಡಿಸ್ಕೊಂಬಂದೇವಿ. ಲಿಟ್ಲ್ ಗಣೇಶ ಇದು ಒಂಚೂರೆಲ್ಲ ಇದು ಆಗೈತಿ, ಕಲಿ ಆಗೈತಿ. ದಟ್ಸ್ ಓಕೆ. ಯಾಕಂದ್ರೆ ನಮ್ಮ ಅಕ್ಕ ಶಿಸ್ತ ಕುಂಕುಮ ಹಚ್ಚಿ ಪೂಜೆ ಮಾಡಿ ಒಂದು ವಾರದೊಳಗೆ ಅಂದ್ರೆ ಈ ರೇಂಜಿಗೆ ತೊಗೊಂಡು ಬಂದಾಳದನ್ನು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಕೃಷ್ಣ ಕ್ಷಮಿಸಪ್ಪ. ಏನಂದೆ ಇನ್ನೊಂದ್ಸಲ ಹೇಳು. ಕೃಷ್ಣ ಕ್ಷಮಿಸಪ್ಪ, ಹಂಗ ನನ್ನ ಕೈಲಿ ಆಯ್ತಾ ಇಲ್ಲ. ನಾರ್ಮಲ್ ಆಗಿ ಜಾಕ ಮಾಡ್ಸೋದು ನೀವು ಸ್ಪೆಷಲಾಗಿ ಮಾಡಿಸ್ಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿಸ್ತೀವಿ ಅಂತ. ಕೃಷ್ಣ ಬರಾತನ ಬರೀ ಗಣೇಶ. ಪ್ರಥಮ ಪೂಜೆ ಗದಿಪತಿ, ಸಂಕಷ್ಟಹರ ಗಣಪತಿ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಈ ಗಣೇಶನ ಒಂದಿಷ್ಟು ಅಕ್ಕಿ ಒಳಗೆ ಅಕ್ಕಿನ ಹಾಕಿ ಆ ಅಕ್ಕಿ ಒಳಗೆ ಈ ಗಣೇಶನ, ಈ ಪುಟ್ಟ ಗಣೇಶನ ಪ್ರತಿಷ್ಠಾಪಿಸಿ ಯಾವುದೇ ಪೂಜೆ ಒಳಗಾದ್ರೂ ಫಸ್ಟ್ ಗಣೇಶನ ಪೂಜೆ ಮಾಡಬೇಕಲ್ಲ. ಸೊ ನಾನು ಈ ಗಣೇಶನ ಆ ಕಡೆ ಇಡಾಕತ್ತೇನೆ. ಆ್ಯಕ್ಚುಲಿ ಸ್ವಲ್ಪ ಸ್ಪೇಸ್ ಕರೆಕ್ಟ್ ಆಗಿಲ್ಲ, ಆದರೂ ಇಲ್ಲೇ ಒಂಚೂರು ಅಡ್ಜಸ್ಟ್ ಮಾಡಿ ಇಡಾಕತ್ತೀನಿ. ಪ್ರಥಮ ಪೂಜೆ ಆಗೋದ್ರಿಂದ ಅವನನ್ನು ಇಲ್ಲೇ ಪ್ರತಿಷ್ಠಾಪಿಸಾಕತ್ತೀನಿ ಮುಂದನ. ಸೊ ಗಣೇಶನಿಗೆ ಈಗ ಮೊದಲ ಪೂಜೆ. ಬಿಫೋರ್ ಸ್ಟಾರ್ಟ್ ಮಾಡೋರು ಇಲ್ಲಿದ್ದ ಶುರು ಮಾಡ್ತಾರೆ, ಯಾಕಂತಂದ್ರೆ ಕಂಪ್ಲೀಟಾಗಿ ಗೊತ್ತಿರಲಿ ಅಂತೇಳಂದ್ರೆ. ಆಮೇಲೆ ಇದೆಲ್ಲ ಪೂಜಾ ವಿಧಾನ ಅಂತ ಕೊಟ್ಟಿರ್ತಾರೆ. ಸೊ ನಾವು ಇಲ್ಲಿ ಇದೆಲ್ಲನೂ ದಾಟ್ಕೊಂಡು ಈಗ ಇಲ್ಲಿಗಪ್ಪ ಸಂಪತ್ ಶುಕ್ರವಾರದ ಕತೆ ಇಲ್ಲಿದ್ದ ಶುರು ಮಾಡೋಣಂತ. ಪೂರ್ವಕಾಲದಲ್ಲಿ ಸುಂದರವೆಂಬ ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ಚಿನ್ನಶೆಟ್ಟಿ ಎಂಬ 1 hour later. ಬೆಳಗ್ಲಿ ತುಪ್ಪದ ದೀಪ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ದೃಷ್ಟಿಯ ಕರೆಯುತ್ತವಾರೆ ಮಣಕ ಮಾನವ ಸಿದ್ಧಿಯ ತೋರೆ, ದಿನಕರ ಕೋಟೆ ತೇಜದಿ ಹೊಳೆಯುವ ಜನಕರಾಜನ ಕುಮಾರಿ ನೀನು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೌದು, ನೀನು ಕೊಡಲೇ ಇಲ್ಲ. ನಾನು ಇಂದ ಬೆಳಗ್ಗೆ ಬಿಡುವಾಜಿ, ಇದನ್ನ ಬೆಳಗುವ ಲಕ್ಷಣ ಇಲ್ಲ ನನಗೆ. ಈಗ ಪೂಜೆ ಎಲ್ಲ ಆಯಿತು. ಕಾಯಿನೂ ಹೊಡೆದೆ, ಎಡಿನೂ ಹಿಡಿದೆ. ಎಡಿ ಈಗ ಪುಟಾಣ ಸಕ್ಕರೆ ಅಷ್ಟೇ ಹಿಡ್ದೇನಿ. ಆಮೇಲೆ ಎಡಿ ರೆಡಿ ಆದಮೇಲೆ ಉದಿದ್ದು ಮಾಡೋಣಂತ. ಆದರೂ ಏನಂದ್ರೂ ಒಂದು ಏನಾರ ಮರ್ತಾ ಬಿಟ್ಟಿರ್ತೀವಿ. ನಾನು ಲಕ್ಷ್ಮಿಗೆ ಕಾಡ್ಗಿನೂ ಹಚ್ಚಿಲ್ಲ ಆ್ಯಂಡ್ ನನಗೂ ಇನ್ನೂ ಕಾಡ್ಗೆ ಹಚ್ಕೊಂಡಿಲ್ಲ. ಆಮೇಲೆ ನಮ್ಮ ಮಮ್ಮಿನೂ ಒಂಚೂರು ಇದು ಎಲೆ ಹಿಡಿದು ಮಾಡ್ತಿದ್ಲಿ, ಇದು ಮಾವಿನ ಎಲೆನ ಈಗ ತೊಗೊಂಡು ಬಂದು ಇಟ್ಟಾಳ. ಸ್ವಲ್ಪ ಪೂಜೆನೂ ಆಯ್ತು, ನಂದು ಟಿಫಿನ್ ಆಯ್ತು, ನಮ್ಮ ಸಾಹೇಬರೂ ಟಿಫಿನ್ ಮಾಡಿಕೊಂಡ್ರು. ಸೊ ಫ್ರೆಶ್. ಇನ್ನೂ ಸಾಹೇಬ್ರದ್ದು ಇನ್ನೂ ಸ್ನಾನ ಆಗಿಲ್ಲ. ಸಿಟ್ಟು. ಸೊ ಇಬ್ಬರು ಟಿಫಿನ್ ಮಾಡ್ಕೊಂಡು ಕುಂತೇವಿ. ಸಾಹೇಬ್ರಿಗೆ ಯಾಕೋ ಸಿಟ್ಟು ಬಂದೈತಿ, ಜಗಳ ಮಾಡಕತ್ತಾರ ನನ್ನ ಜೊತೆ. ಇವ್ರ ಜನ ಸ್ನಾನ ಆಗಿಲ್ಲ, ಸ್ನಾನ ಮಾಡಿಸ್ಬೇಕು. ಹಾಂ ಹೌದಾ? ಹೌದಾ? ಖುಷಿ ಕೊಟ್ಟರು ನಗುದ. ತವ್ರ ಮನೆಗೆ ಬರಬೇಕಾದ್ರೆ ಎಷ್ಟು ಹುರುಪು ಇರ್ತೈತಿ, ಆದ್ರೂ ಹೋಗ್ಬೇಕಾದ್ರೆ ನೋಡ್ರಿ ತಲೆ ಕೆಟ್ಟು ಹೋಗಿರ್ತೈತಿ. ಸೊ ನಾಳೆಗೆ ಹೊಂಟೇನಿ ನಾನು, ಯಾಕಂದ್ರೆ ಮಂಗಳಗೌರಿ ಪೂಜೆ ಐತಿ. ಶ್ರಾವಣ ಬೇರೆ ಶುರು ಆಯ್ತು. ನಾಳೆ ಮಂಗಳಗೌರಿ ಪೂಜೆ ಅಲ್ಲೇ ಮಾಡಬೇಕಲ್ಲ. ಸೊ ಆ ರೀಸನ್ನಿಗೆ ಹೋಗಲೇಬೇಕಾದಂಥ ಅನಿವಾರ್ಯ. ಸೊ ಭಾಳ ಅಂದ್ರೆ ಭಾಳ ಬೇಜಾರಾಗತೈತಿ.
ಸೊ ಅದ ಬೇಜಾರೊಳಗೆ ಬ್ಯಾಗ್ ಪ್ಯಾಕಿಂಗ್ ನಡೆಸೇನಿ. ಈಗ ವರ್ಷನೂ ಅಷ್ಟೇ ಬ್ಯಾಗ್ ಪ್ಯಾಕಿಂಗ್ ನಂದು ಆಲ್ರೆಡಿ ಆಗೈತಿ. ಇದು ಡೈಲಿ ವೇರ್ ಇದ್ದಿದ್ವಲ್ಲ ಅವಷ್ಟೇ ಇಟ್ಕೋಕತ್ತೆ, ಉಳಿದಿದ್ದೆಲ್ಲನೂ ರೆಡಿ ಆಗೈತಿ. ಬರುವಾಗಿರೋ ಖುಷಿ ಹೋಗುವಾಗಿರಂಗಿಲ್ಲ ನೋಡ್ರಿ ಏನೇ ಅಂದ್ರೂ. ಸೊ ಅದ ಬೇಜಾರೊಳಗೆ ಒಂದು ಪ್ಯಾರ್ಲನ್ ತಿಂದ್ಬಿಡೋಣ ಅಂತ. ಬೇಜಾರೆಲ್ಲ ಹೋತ್ ನೋಡ್ರಿ. ನೋಡಿದ್ರಿ ಅಲ್ಲ, ಇವತ್ತಿನ ದಿನ ಈ ರೀತಿಯಾಗಿ ಪೂಜೆ ಮುಗೀತು ಅಂತಂದ್ರೆ ನಾಳೆ ಬೆಳಿಗ್ಗೆ ಇಳುತ್ತೇವೆ. ಈಗ ಪ್ರೆಸೆಂಟ್ ಹಂಗೆ ಇರ್ತೈತೆ. ವಶುನು ಎರೆದು ಹಾಕಿದ್ವಿ, ಅವನು ಮಲ್ಕೊಂಡಾನ. ನಮ್ಮದು ಶ್ರಾವಣದ ಆರಂಭ ಈ ರೀತಿಯಾಗಿತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ. ವಿಡಿಯೋ ನೋಡಕತ್ತಾರೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಲಘುನೇ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನನ್ನ ಜೊತೆ ಹಂಚ್ಕೋರಿ. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ. ನಾಳೆ ಗೊತ್ತಲ್ಲ ಊರಿಗೆ ಹೋಗ್ಬೇಕು ನಾನು. ಅಲ್ಲಿ ನನ್ನ ಪೂಜೆಗಳು ಹೆಂಗೆ ನೆರವೇರ್ತಾವ ಅನ್ನೋದನ್ನು ನಾಳೆ ವಿಡಿಯೋ ಒಳಗಲ್ಲ ಮುಂದಿನ ವಿಡಿಯೋ ಒಳಗೆ ನೋಡೋಣಂತ. ನಾಳೆ ವಿಡಿಯೋ ಒಳಗೆ ಏನೈತಲ್ಲ ನಾವು ಊರಿಗೆ ಹೋಗ್ಬೇಕು ಅದ ಹೇಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತು ನಾಳೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್.